ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಹೆಂಚಿನ ಮನೇನ ಯಾವ ರೀತಿ ರಿನೋವೇಟ್ ಮಾಡ್ಬೋದು ಅನ್ನೋದ್ರ ವಿಡಿಯೋನ ತೋರಿಸ್ತಾ ಇದ್ದೀನಿ. ಈ ಮನೆ ಬಂದು ನನ್ನ ಅಮ್ಮನ ಮನೆ, ನನ್ನ ತವ್ರ ಮನೆ ಆಗಿರುತ್ತೆ. ಇವ್ರದ್ದು ಹತ್ತತ್ರ ಒಂದು 30ರಿಂದ 40 ವರ್ಷ ಮೇಲಾಗಿದೆ ಮನೆ ಕಟ್ಟಿ. ಅದನ್ನು ಇತ್ತೀಚೆಗೆ ಒಂದು 1.5 ಇಯರ್ ಬ್ಯಾಕ್ ರಿನೋವೇಟ್ ಮಾಡಿದ್ರು. ಅದನ್ನು ಯಾವ ರೀತಿ ರಿನೋವೇಟ್ ಮಾಡಿದ್ದಾರೆ, ಹಳ್ಳಿ ಮನೆ ಯಾವ ರೀತಿ ರಿನೋವೇಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಸುತ್ತ ಅಂದರೆ ಮಣ್ಣಿನ ಗೋಡೆ, ಅಂದರೆ ಒಳಗಡೆ ಇಟ್ಟಿಗೆಗಳನ್ನ ಜೋಡಿಸಿದ್ರು. ಆದರೆ ಪ್ಲಾಸ್ಟಿಂಗ್ ಮಾತ್ರ ಮಣ್ಣಲ್ಲಿ ಮಾಡಿದರು ಇದು ಎಲ್ಲ ಗೋಡೆಗಳನ್ನು. ಹಾಗಾಗಿ ಇದು ಸ್ವಲ್ಪ ಇರುವೆ ಎಲ್ಲ ಜಾಸ್ತಿ ಓಡಾಡೋದು ಇದೆಲ್ಲ ಇತ್ತು. ಹಾಗಾಗಿ ಇದನ್ನು ರಿನೋವೇಟ್ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿ ರಿನೋವೇಟ್ ಮಾಡಿದ್ದು. ಇದು ನೋಡಿ ಮೈನ್ ಎಂಟ್ರೆನ್ಸ್ ಇದು. ಎಲ್ಲದಕ್ಕೂ ಕೂಡ ವೆಟ್ರಿಫೈಡ್ ಹಾಕ್ಸ್ಕೊಂಡಿದ್ದಾರೆ. ನೋಡಿ ಗೋಡೆಗೂ ಕೂಡ ಟೈಲ್ಸ್ ಹಾಕ್ಸಿದ್ದಾರೆ, ಒಂದು ಲುಕ್ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ಮೇಯ್ನ್ ವಾಸ್ಕಾಲ್ ಇದೆ ನೋಡಿ, ಈ ವಾಸ್ಕಾಲ್ನ ಯಾವುದೂ ಚೇಂಜ್ ಮಾಡಿಲ್ಲ. ಮೊದಲೇ ಈ ಥರ ಇದು ಬೇವಿಂದು ವಾಸ್ಕಾಲು, ಡೋರ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆವಾಗಲೇ ಅಷ್ಟು ಡಿಸೈನಾಗಿ ವಾಸ್ಕಾಲನ್ನು ಮಾಡಿದರು. ಹಾಗಾಗಿ ನಾವು ಅದೇ ಚೆನ್ನಾಗಿದೆ ಅಂತೇಳಿ ಅದನ್ನೇ ಉಳಿಸ್ಕೊಂಡಿದ್ದೀವಿ. ಈ ಕಿಟಕಿಗಳೆಲ್ಲ ಸ್ವಲ್ಪ ಅವಾಗೆಲ್ಲ ಹಲಗೆಲ್ಲ ಹಾಕಿದ್ರು. ಆ ಕಿಟಕಿಗಳಿಗೆಲ್ಲ ಇವಾಗ ಸ್ವಲ್ಪ ತೆಗೆಸಿ ಗ್ಲಾಸ್ ಎಲ್ಲ ಇಟ್ಟು ಚೇಂಜ್ ಮಾಡ್ಕೊಂಡಿದ್ದಾರೆ. ಇದು ಒಳಗಡೆ ಬಂದ ತಕ್ಷಣ ನಿಮಗೆ ಹಾಲು, ಅದ್ರ ಪಕ್ಕದಲ್ಲೇ ಮೆಟ್ಲಿದೆ. ಅಂದರೆ ನಮ್ಮ ಕಡೆ ಏನು ಹೇಳ್ತಾರೆ ಅಟ್ಟ ಅಂತ ಹೇಳ್ತೀವಿ. ಅದ್ರ ಮೇಲ್ಗಡೆ ಹೋದರೆ ಯೂಸ್ ಮಾಡದೇ ಇರೋ ಪಾತ್ರೆಗಳು ಅಥವಾ ರೇಷನ್ನು, ಅಕ್ಕಿ, ರಾಗಿ ಅದೆಲ್ಲನೂ ದಿನ ಬಳಕೆಗೆ ಬೇಕಾಗಿರುತ್ತಲ್ಲ. ಯಾವಾಗಲಾದರೂ ತುಂಬ ಕೆಳಗಡೆನೇ ಇಟ್ಕೊಂಡ್ರೆ ಮಕ್ಕಳೆಲ್ಲ ತುಂಬ ಓಡಾಡ್ತಿರ್ತಾರಲ್ವ, ಎಳೆದಾಕ್ತಾರೆ ಅಂಥದ್ದೆಲ್ಲ ಅಲ್ಲಿ ಇಟ್ಕೊಂಡಿರ್ತಾರೆ. ಒಂಥರ ಸ್ಟೋರ್ ರೂಮ್ ಅಂತ ಹೇಳ್ಬೋದು. ಅದನ್ನು ಆ ಥರ ಮಾಡಿರ್ತಾರೆ. ಅಂದರೆ ಕೆಳಗಡೆ ಹಲಗೆ ತುಂಬಿಸಿರ್ತೀವಿ, ಅದ್ರ ಮೇಲ್ಗಡೆ ಈ ಥರ ಇಟ್ಕೊಳ್ಳೋದು. ಇದು ನೋಡಿ ಮೆಟ್ಲು ಕೆಳಗಡೆ ಈ ಐಡಿಯಾನ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಅಂತ ಪ್ಲ್ಯಾನ್ ಮಾಡಿ, ಯಾಕೆಂದರೆ ಖಾಲಿ ಜಾಗ ಇರುತ್ತಲ್ವ, ಹಾಗಾಗಿ ಅದನ್ನು ಈ ಥರ ವಾರ್ಡ್ರೋಬ್ ಥರ ಕವರ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಸ್ಪೇಸನ್ನು ಯೂಸ್ ಮಾಡೋದ್ರ ಬದಲು ಈ ಥರ ಮೆಟ್ಲು ಕೆಳಗಡೆ ಯೂಸ್ ಮಾಡಿದ್ರೆ ಇರೋ ಸ್ಪೇಸನ್ನು ಈ ಥರ ವಾರ್ಡ್ರೋಬ್ ಆಗುತ್ತೆ. ನಂತರ ಬಂದರೆ ಇದು ಟಿ ವಿಗೆ ಅಂತ ವಾಲ್ ಇದ್ದು, ಆದರೆ ಇನ್ನು ವುಡ್ ವರ್ಕ್ ಯಾವುದೂ ಮಾಡಿಸಿಲ್ಲ. ನೋಡಿ ಹಲಗೆ ತುಂಬಿಸಿರೋ ಈ ಥರ ಕಾಣಿಸುತ್ತೆ. ಪಕ್ಕ ಮರದ್ದು, ಇದಕ್ಕೆ ಯಾವುದೇ ವುಡ್ಡನ್ನು ಯೂಸ್ ಮಾಡಿಲ್ಲ, ಅಂದರೆ ಪ್ಲೇವುಡ್ ಶೀಟ್ಗಳನ್ನ ಯೂಸ್ ಮಾಡಿಲ್ಲ. ಪ್ಯೂರ್ ಮರದ ಹಲಗೆಗಳನ್ನ ಹಾಕಿ ನಾವು ಹಲಗೆನ ತುಂಬಿಸಿರೋದು. ಇದನ್ನು ಹಲಗೆ ತುಂಬಿಸಿ ಹತ್ತತ್ರ ಒಂದು 15-20 ವರ್ಷ ಆಗಿದೆ. ಅದನ್ನೇನು ಚೇಂಜ್ ಮಾಡಿಲ್ಲ ನಾವು. ಈ ಥರ ಅವಾಗ ಏನು ಮಾಡಿದ್ರು ಅದೇ ಇರೋದು. ಈ ರಿನೋವೇಟ್ ಏನು ಮಾಡಿರೋದು ಅಂತ ಅಂದರೆ, ಸುತ್ತ ಗೋಡೆಗಳಿಗೆ ಏನು ಮಣ್ಣಿನ ಪ್ಲಾಸ್ಟಿಂಗ್ ಮಾಡಿದ್ರು ಅದು ತುಂಬ ಇರುವೆಗಳು ಓಡಾಡೋದು, ಹೋಲ್ಗಳಾಗ್ತಿದ್ವು. ಹಾಗಾಗಿ ಅದು ಒಂದು ಸಮ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಅದನ್ನು ಫುಲ್ಲು ಒರೆದು, ಅಂದರೆ ಇಟ್ಟಿಗೆಗಳು ಕೂಡ ಅವಾಗ ಕಟ್ಟಿರೋದಲ್ವ, ಒಂದು ಸಮ ಇರಲಿಲ್ಲ. ಅಲ್ಲೊಂದು ಇಟ್ಟಿಗೆ ಇಲ್ಲೊಂದು ಇಟ್ಟಿಗೆ ಜೋಡಿಸಿ ಕಟ್ಬಿಟ್ಟಿದ್ರು ಅವಾಗ. ಅದಕ್ಕೆ ಏನು ಮಾಡಿದ್ರು, ಅದನ್ನೆಲ್ಲ ಮಣ್ಣಿನ ಪ್ಲಾಸ್ಟಿಂಗ್ ಏನು ಮಾಡಿದ್ರು ಅದನ್ನು ಮಾತ್ರ ಒರೆಸಿ ಸಿಮೆಂಟ್ ಪ್ಲಾಸ್ಟಿಂಗ್ನ ಮಾಡಿಸಿ, ಮತ್ತು ಗಾರೆನ ಚೇಂಜ್ ಮಾಡಿ, ಕೊಟ್ಟಿಗೆ ಎಲ್ಲ ಇತ್ತು ಸ್ವಲ್ಪ, ಅದೆಲ್ಲ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ. ಇದು ನೋಡಿ ದೇವ್ರ ಮನೆ. ನನಗೆ ನಮ್ಮಮ್ಮ ಮನೆ ದೇವ್ರ ಮನೆ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮದು ಮನೆ ಮಾಡಿದ್ಮೇಲೆ ಇವ್ರು ಮಾಡಿದ್ದು, ಹಾಗಾಗಿ ನಮ್ಮ ಮನೇಲಿ ಮಿಸ್ಟೇಕ್ಸ್ ಇತ್ತು, ಅದೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಇದರಲ್ಲಿ. ನೋಡಿ ಇದು ವೈಟ್ನ ಯೂಸ್ ಮಾಡಿದ್ದೀವಿ ಎಲ್ಲ ಕಡೆ. ನೆಲಕ್ಕೂ ಕೂಡ ವೈಟ್ನ ಹಾಕ್ಸಿದ್ದೀನಿ. ಅದಷ್ಟು ಮುಂದೆಗಡೆ ಇದೆಯಲ್ಲ, ಮುಂದೆಗಡೆ ನೆಲಕ್ಕೂ ಅದು ವೈಟ್ ಹಾಕ್ಸಿದ್ದೀವಿ. ಹಾಗಾಗಿ ದೇವ್ರ ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ದೇವ್ರ ಮನೆ ಡೋರ್ ಕೂಡ ನಾವು ಚೇಂಜ್ ಮಾಡಿಸಿದ್ದು. ಈ ಸುತ್ತ ಬೀಡಿಂಗ್ ಇದೆಯಲ್ಲ, ಈ ಸುತ್ತ ಬೀಡಿಂಗ್ ರೆಡಿಮೇಡ್ ತಗೊಂಬಂದು ಹಾಕಿರೋದವರು. ಅದು ನಿಮಗೆ ಪ್ಯೂರ್ ಮರ ಅಲ್ಲ, ವುಡ್ಡಲ್ಲಿ ಪ್ಲೇವುಡ್ ಶೀಟಲ್ಲಿ ಬರುತ್ತದು ಡಿಸೈನ್, ಅದನ್ನು ತೊಗೊಬಂದು ಹಾಕ್ಸಿದ್ದಾರೆ. ಈ ಕಿಟಕಿಗೂ ಕೂಡ ಅಷ್ಟೇ, ಸುತ್ತ ಡಿಸೈನ್ ಬಳ್ಳಿ ಥರ ಡಿಸೈನ್ ಮಾಡಿಸಿದ್ದಾರೆ. ಅದು ಕೂಡ ಕೆತ್ತನೆ ಮಾಡಿರೋದಲ್ಲ, ರೆಡಿಮೇಡ್ ಸಿಗತ್ತಂತಿದ್ದು, ಅದನ್ನು ಹಾಕ್ಸಿರೋದು. ಇದು ಫೈನಲಾಗಿ ಎಲ್ಲ ಮುಗಿದ್ಮೇಲೆ ತೊಗೊಂಬಂದು ಹಾಕಿರೋದು. ಬೋಳ್ ಕಾಣಿಸುತ್ತೆ, ಹಳ್ಳಿ ಮನೆ ಅಲ್ವಾ, ಹೆಂಚಿನ ಮನೆ. ಹಾಗಾಗಿ ಆ ಥರ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನನ್ನ ತಮ್ಮ ಹಾಕ್ಸಿರೋದು. ಹಾಲು ಸ್ವಲ್ಪ ಸ್ಪೇಷಿಯಸ್ಸಾಗಿ ಕಾಣಿಸ್ಲಿ ಅಂತ ನಾವು ಈ ಸೋಫಾ ಚೇರ್ಗಳನ್ನ ಈ ಕಡೆ ಹಾಕಿದ್ದೀವಿ. ಮಕ್ಕಳೆಲ್ಲ ಆಟ ಆಡ್ತಾರೆ, ತುಂಬ ಮಕ್ಕಳಿರ್ತಾರಲ್ವ, ಚಿಕ್ಕ ಮಗು ಬೇರೆ ಇದೆ. ಹಾಗಾಗಿ ಅದನ್ನು
ಸ್ವಲ್ಪ ಹಾಲ್ ದೊಡ್ಡದಾಗ ಆಗುತ್ತೆ ಮಕ್ಳು ಆಟ ಆಡೋಕ್ಕೆ ಅಂತ ಆ ಕಡೆ ಹಾಕ್ಸಿದ್ವಿ. ಅದ್ರ ಪಕ್ಕ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಮಾಡಿದ್ದಾರೆ. ಇದು ಬಂದು ಒಂದು ರೂಮು, ಡೋರ್ ಪಕ್ಕಕ್ಕೆ ಬರುತ್ತೆ ಈ ಕಡೆಗೆ. ಈ ರೂಮು ಸ್ವಲ್ಪ ಚಿಕ್ಕದೇ ಇದೆ, 8x10 ಏನೋ ಇದೆ ಅನಿಸುತ್ತೆ, 8x8 ಏನೋ ಇದೆ ಅಷ್ಟೇ, 10 ಇಲ್ಲ ಅದು. ನೋಡಿ ಈ ಥರ ಈ ಕಡೆ ಡೋರ್ ಪಕ್ಕಕ್ಕೆ ಬರುತ್ತೆ. ಇಲ್ಲಿ ನೋಡಿ ಈ ಕಂಬಗಳು ಬಂದು ಪಕ್ಕ ಮರದಲ್ಲಿ, ಅರ್ಕೇಶಿಯಾ ಮರದಲ್ಲಿ ಮಾಡಿಸಿರೋದು. ಅದಕ್ಕೆ ಪಾಲಿಷ್ನ ಮಾಡಿಸಿದ್ದಾರೆ. ಹಂಚಿನ ಮನೆ ಎಲ್ಲ ತುಂಬ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳಿ ಕಂಬ ಬೇಕೇ ಬೇಕು ಅಂತ ಹಾಕ್ಸಿರೋದು. ಇದು ನಮ್ಮಮ್ಮನ ಆಸೆ, ಇದು ಕಂಬ ಹಾಕಿಸ್ಬೇಕು ಅಂಥೇಳಿ. ಅಲ್ಲಿಂದ ಒಳಗಡೆಗೆ ಬಂದರೆ ಸ್ವಲ್ಪ ಓಪನ್ ಕಿಚನ್ ಥರನೇ ಮಾಡಿದ್ದೀವಿ. ಅದ್ರ ಪಕ್ಕ ಒಂದು ರೂಮ್ ಇದೆ. ಇದು ಬಂದು ಒಂದು 10ಕ್ಕೆ ಒಂದು 12 ಅಡಿ ಬರುತ್ತೆ ಅನಿಸುತ್ತೆ. ಆಗ ಅದು ಪಕ್ಕ ಮೆಜರ್ಮೆಂಟ್ ಗೊತ್ತಿಲ್ಲ ನನಗೆ, 10ಕ್ಕೆ 10 ಅಡಿ ಬರ್ಬೋದು. ಅದು ಡೈನಿಂಗ್ ಹಾಲ್ ಮತ್ತು ಕಿಚನ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಬರುತ್ತೆ. ನಂತರ ಇದು ಬಂದು ಅಡುಗೆ ಮನೆಯಲ್ಲೇ ನಾವು ಜಾಗ ಇತ್ತಂತೇಳಿ ಫ್ರಿಜ್ಜಲ್ಲೇ ಅಡ್ಜಸ್ಟ್ ಆಗಿದೆ. ಫ್ರಿಜ್ಗೂ ಕೂಡ ಜಾಗ ಆಗಿದೆ. ಈ ಥರ ಗೋಡೆಗಳಿಗೆ ಟೈಲ್ಸ್ನ ಅಂಟಿಸಿದ್ದಾರೆ. ಹಂಚಿನ ಮನೆ ಅಂದರೆ ನಮ್ಮದು ಗೇಬಲ್ ಮನೆ. ಇದು ಗೇಬಲ್ ಮನೆ ಆಗಿರೋದ್ರಿಂದ ಹಿಂದೆಗಡೆ ನಮ್ಮ ಕಡೆ ವಸಾರ್ ಅಂತ ಹೇಳ್ತಾರೆ, ವಸಾರು ವಂಟಾರ್ ಅಂತ ಹೇಳ್ತಾರೆ. ಹಂಗೆ ಬರೋದ್ರಿಂದ ಅದು ಏನು ಲೆವೆಲ್ ಇದೆ ಅದೇ ಲೆವೆಲ್ಗೆ ನಾವು ಹೈಟ್ ಮಾಡಿದಿರ, ಅದನ್ನೇನು ಚೇಂಜಸ್ ಮಾಡ್ದಿಲ್ಲ, ಸೂರನ್ನ ಏನೂ ಚೇಂಜಸ್ ಮಾಡಿಲ್ಲ, ಅದೇ ಹೇಗಿದೆ ಹಾಗೆ ಬಿಟ್ಟಿದ್ದೀವಿ. ಅದಕ್ಕೆ ತಕ್ಕಂಗೆ ನಮ್ಗೆ ಹೆಂಗೆ ಆಲ್ಟ್ರ್ ಮಾಡ್ಬೋದು, ಅದಕ್ಕೆ ಎಷ್ಟು ಅವಕಾಶ ಇದೆ ಅಷ್ಟನ್ನ ನಾವು ಚೇಂಜಸ್ನ ಮಾಡಿದ್ದೀವಿ. ಈ ರೂಮಲ್ಲಿ ಹಾಗೆ ಒಂದು ಬೀರು ಇಟ್ಟಿದ್ದಾರೆ. ಇದು ರೂಮಿಂದು. ಈ ಡೋರ್ಗಳು ಕೂಡ ನಾವು ಎಲ್ಲ ರೂಮ್ಗಳಿಗೆ ರೆಡಿಮೇಡ್, ವಾಸ್ಕಲ್ಗಳೆಲ್ಲ ಹಳೆ ವಾಸ್ಕಲ್ಗಳೇ, ಡೋರ್ಗಳು ಮಾತ್ರ ರೆಡಿಮೇಡ್ ಯೂಸ್ ಮಾಡಿದ್ದಾರೆ. ಅದರಿಂದ ಆಚೆಗೆ ಬಂದರೆ ಇದು ಕೊಟ್ಟಿಗೆ ಇತ್ತು. ಈ ಕೊಟ್ಟಿಗೆನ ಸ್ವಲ್ಪ ಚೇಂಜ್ ಮಾಡೋಣ ಅಂಥೇಳಿ, ಕೊಟ್ಟಿಗೆನ ನಮಗೆ ಮೇಲ್ಗಡೆ ಹಳ್ಳಿ ಅಲ್ವಾ, ಮೇಲ್ಗಡೆ ಎಲ್ಲ ಜಾಗ ಜಾಸ್ತಿ ಇರುತ್ತಲ್ವ, ಅಂದರೆ ಬೇರೆ ಕಡೆ ಜಾಗ ಎಲ್ಲ ಇರುತ್ತಲ್ವ, ಆ ಕಡೆ ಬಂದು ಕೊಟ್ಟಿಗೆನ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿಗೆ ಬೇಡ ಅಂತೇಳಿ ಇಲ್ಲಿ ಈ ಥರ ಮಾಡಿದ್ವಿ. ಇದು ಒಲೆ ಇಟ್ಟಿದ್ದೀವಿ ನಾವು ಹಿಂದೆಗಡೆ. ಇದು ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಅಂತೇಳಿ. ಮೊದಲೆಲ್ಲ ಒಳಗಡೆನೇ ಇತ್ತು ಒಲೆ, ಹೊಗೆಗೂಡು ಅಂತಾರಲ್ಲ ಆ ಥರ ಎಲ್ಲ ಮಾಡಿದ್ರು. ಇವಾಗ ಸ್ವಲ್ಪ ಚೇಂಜ್ ಮಾಡಿ ಅದೆಲ್ಲ ಅಲ್ಲಿ ವೆಟ್ರಿಫೈಡ್ ಎಲ್ಲ ಹಾಕ್ಸ್ಕೊಂಡಿದ್ದಾರಲ್ಲ, ಹಾಗಾಗಿ ಒಲೆ ಅಲ್ಲಿ ಬೇಡ ಅಂತೇಳಿ ಹಿಂದೆಗಡೆ ಮಾಡಿದ್ದಾರೆ. ಇದು ಸ್ವಲ್ಪ ನೆಲ ಜಾರುತ್ತೆ, ನೀರೆಲ್ಲ ಜಾಸ್ತಿ ಆಡುತ್ತೆ ಅಂತೇಳಿ ಇಲ್ಲಿ ಗಾರೆ ಹಾಕಿದ್ದಾರೆ. ಮತ್ತು ಮೇಲ್ಗಡೆ ಟ್ಯಾಂಕಿಗೆ ಇದು ಮೋಟ್ರನ್ನ ಈ ಮೂಲೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ, ಅಂದರೆ ಮಕ್ಕಳು ಓಡಾಡ್ದಿರೋ ಜಾಗದಲ್ಲಿ ಇಡಬೇಕು ಅಂತೇಳಿ ಈ ಥರ ಫಿಕ್ಸ್ ಮಾಡಿದ್ದಾರೆ. ಇದು ನೋಡಿ, ಇದು ಈ ಕಡೆ ನಾವು ಮೋಲ್ಡ್ ಹಾಕಿದ್ದೀವಿ. ಒಂದು 2 ಚದರ ಬರುತ್ತೆ ಅಂತ ಹೇಳಿದ್ರು, 2 ಚದರದಷ್ಟು ಮೋಲ್ಡ್ನ ಹಾಕಿ ಒಂದು ರೂಮ್ ಮಾಡಿದ್ದೀವಿ. ಯಾಕೆಂದರೆ ಟ್ಯಾಂಕ್ ಕೂಡ್ಸೋಕ್ಕೆ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ, ಆಮೇಲೆ ಬಟ್ಟೆ ಒಣಗಾಕೊಳ್ಳೋಕ್ಕೆಲ್ಲ ಜಾಗ ಆಗುತ್ತೆ ಅಂಥೇಳಿ 2 ಚದರಕ್ಕೆ ಮಾತ್ರ ಹಿಂದೆಗಡೆ ಮೋಲ್ಡ್ ಹಾಕಿದ್ದಾರೆ. ಅದಕ್ಕೆ ಇದರ ಕಬ್ಬಿಣದ ಮೆಟ್ಲುಗಳನ್ನ ಹಾಕಿದ್ದಾರೆ. ಇನ್ನೂ ಕೆಲಸ ಇದೆ, ಸ್ವಲ್ಪ ಪೇಂಟಿಂಗು, ವುಡ್ ವರ್ಕು ಎಲ್ಲ ಮಾಡಿಸ್ಬೇಕು. ನೆಕ್ಸ್ಟ್ ಈ ವರ್ಷ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, ಇದು ತೊಟ್ಟಿ ಇತ್ತು ಹಿಂದೆಗಡೆ, ತೊಟ್ಟಿನ ನಾವು ಕ್ಲೋಸ್ ಮಾಡಿ ಚಿಕ್ಕದಾಗಿ ಓಪನ್ ಬಿಟ್ಕೊಂಡಿದ್ದೀವಿ. ಹಂಗಾಗಿ ಇಲ್ಲಿ ಸ್ವಲ್ಪ ಜಾಗ ತುಂಬ ದೊಡ್ಡದಾಗಿ ಸಿಗುತ್ತೆ. ಹಬ್ಬ ಎಲ್ಲ ಮಾಡಿದ್ರೆ ಅಡುಗೆ ಮಾಡೋಕ್ಕೆಲ್ಲ ಚೆನ್ನಾಗಿ ಜಾಗ ಸಿಗುತ್ತೆ ಅಂಥೇಳಿ ಈ ಅಡುಗೆ ಮನೆ ಹತ್ರ ಕೂಡ ಒಂದು ಕಿಟಕಿ ಇದೆ. ಇದು ಎಲ್ಲ ನಾವು ಹೊಸ್ದಾಗಿ ಹಾಕ್ಸಿರೋದು. ಆವಾಗೆಲ್ಲ ಏನಂತಂದರೆ ಚಪ್ಪಡಿನ ಹಾಕಿ ಚಪ್ಪಡಿ ಕೆಳಗಡೆ ಕಿಟಕಿನ ಮಾಡ್ತಾಯಿದ್ರಂತೆ. ಮೇಲ್ಗಡೆ ಚಪ್ಪಡಿ ಹಾಕಿ ಚಪ್ಪಡಿ ಕೆಳಗಡೆ ಕಿಟಕಿನ ಮಾಡ್ತಿದ್ರಂತೆ. ಅದೆಲ್ಲ ಸ್ವಲ್ಪ ಆಲ್ಟ್ರ್ ಮಾಡಿದ್ದೀವಿ. ಇದು ನೋಡಿ, ನಾನ್ ವೆಜ್ ಎಲ್ಲ ಮಾಡೋದು ಇಲ್ಲೇ ಈಚೆನೇ ಅವರು, ಅಡುಗೆ ಮನೆ ಒಳಗಡೆ ಮಾಡಲ್ಲ. ಹಾಗಾಗಿ ಅದಕ್ಕೆ ಸಪ್ರೇಟು ಒಂದು ಸ್ಲ್ಯಾಬ್ ಹಾಕಿಲ್ಲ. ಇದು ಅವಾಗ ಹೇಳಿದ್ವಿ, ಸ್ವಲ್ಪ ಹಾಕಿಲ್ಲ. ಇವಾಗ ಮತ್ತದೊಂದು ಕೆಲಸ ಬ್ಯಾಲೆನ್ಸ್ ಇದೆ. ಇದು ವಾಶ್ರೂಮು, ಹಂಡೆ ಒಲೆದು ವಾಶ್ರೂಮು. ನಾವೆಷ್ಟು ಈಗ ಸಿಟಿಗಳಲ್ಲಿ ಮಾಡ್ಕೊಳ್ಳೋ ಥರ ಏನೇ ಆಲ್ಟ್ರ್ ಮಾಡಿದ್ರು ಹಂಡೆ ಒಲೆ ಬೇಕೇ ಬೇಕಲ್ವಾ, ಅದು ಹಂಡೆ ಒಲೆನ ಇಡಿಸಿದ್ದಾರೆ. ನೆಕ್ಸ್ಟ್ ಇದು ನಾವು ಟೆರೆಸ್ ಮೇಲೆ ಹೋಗ್ತಿರೋದು. ಟೆರೆಸ್ ನೋಡಿ, ಇಷ್ಟು ಅಗಲ ಬಂದಿದೆ, ಸಾಕು. ಬಟ್ಟೆಗಳು ಒಣಗಾಕೊಳ್ಳೋಕ್ಕೆ, ಸ್ವಲ್ಪ ಏನಾದರೂ ಕಾಳುಗಳೆಲ್ಲ ಒಣಗಾಕೊಳ್ಳೋಕ್ಕೆ ಈ ಥರ ಟ್ಯಾಂಕ್ ಇಡಿಸಿದ್ದಾರೆ. 1000 ಲೀಟ್ರ್ ಟ್ಯಾಂಕ್ ಇಡಿಸಿದ್ದಾರೆ. ಅವ್ರು ಸಂಪೇ ಮಾಡಿಸಿಲ್ಲ ಆ್ಯಕ್ಚುಲಿ. ಸಂಪು ಬೇಡ ನಮಗೆ, ನೀರು ನಮಗೆ ಸಾಕಾಗುತ್ತೆ. ನಮ್ಮ ಇಲ್ಲಿ ಪಂಚಾಯತಿ ವಾಟ್ರ್ ಬಿಡ್ತಾರಲ್ಲ, ಅದೇ ದಿನ ಡೈಲಿ ಬಿಡ್ತಾರೆ, ಒಂದು 2 to 3 hours. ಹಾಗಾಗಿ ಬೇಡ ಅಂತೇಳಿ ಅವರು ಹಾಕ್ಸ್ತಿಲ್ಲ. ಕೆಳಗಡೆ ಈ ಥರ ಮಾಮೂಲಿ ಏನಂತ ಹೇಳ್ತಾರೆ, ಚಿರಕಿ ಹಾಕ್ಸಿದ್ದಾರೆ, ಬೇರೆ ಏನು ಟೈಲ್ಸ್ ಎಲ್ಲ ಹಾಕ್ಸಿಲ್ಲ. ಇದು ಡೋರ್ನ ಕಬ್ಬಿಣದಲ್ಲಿ ಮಾಡಿಸ್ಕೊಂಡಿದ್ದಾರೆ.
ಏನಂತಂದರೆ ನಾನು ಈ ಮನೇನ ರಿನೋವೇಟ್ ಮಾಡಬೇಕಾದ್ರೆ ನನ್ನ ತಮ್ಮಂಗೆ ಹೇಳಿದ್ದು, ಬೇಡ ಹಳೆ ಮನೆಗೆ ದುಡ್ಡು ಹಾಕಬೇಡ, ಹೊಸ ಮನೆ ಮೋಲ್ಡ್ ಹಾಕ್ಕೊಂಡ್ರಾಯ್ತು, ಬೇರೆ ಕಡೆ ಜಾಗ ಇದೆ ಅಲ್ವಾ ಅಲ್ಲೆಲ್ಲಾದ್ರೂ ಮಾಡೋಣ ಅಂತ. ಸುಮ್ಮನೆ ಹಳೆ ಮನೆಗೆ ದುಡ್ಡು ಹಾಕಿದ್ರೆ ವೇಸ್ಟು ಕಣೋ, ಏನಾದರೂ ಒಂದು ರಿಪೇರಿ ಕೆಲಸ ಬಂದೇ ಬರುತ್ತೆ ಅಂತ. ಆದರೆ ಅವನಿಲ್ಲ, ನನಗೆ ಹೆಂಚಿನ ಮನೆಯೇ ಬೇಕು, ಮೋಲ್ಡ್ ಬೇಡ ನನಗೆ ಅಂತ ಹೇಳ್ಬಿಟ್ಟು ಅವನು ಇದನ್ನೇ ರಿನೋವೇಟ್ ಮಾಡ್ಕೊಂಡ. ಇದಕ್ಕೂ ದುಡ್ಡು ಜಾಸ್ತಿನೇ ಆಯಿತು, ಅಂದರೆ ಹತ್ತತ್ರ 9 ಲಕ್ಷ 10 ಲಕ್ಷದವರೆಗೂ ಆಗೈತೆ. ಇನ್ನು ಅವ್ನು ಪೇಂಟ್ ಕೂಡ ಮಾಡಿಸಿಲ್ಲ. ತುಂಬ ಜನ ನಂದು ಹಳೆ ವೀಡಿಯೋಗೆ ಎಲ್ಲರೂ ಬಜೆಟ್ ಕೇಳ್ತಾ ಇದ್ದೀರಾ, 20-40 ಸೈಟ್ದು ಮನೆ ಪ್ಲ್ಯಾನಿಗೆ. ನನಗೆ ಸ್ವಲ್ಪ ಅದಕ್ಕೆ ಟೈಮ್ ಬೇಕು, ಇನ್ನೂ ಸ್ವಲ್ಪ ಡೀಟೇಲಿಗಾಗಿ ಇನ್ನೊಂದು 2-3 ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಅದಕ್ಕೆಲ್ಲ ನಾನು ಉತ್ತರನ ಕೊಡಬೇಕು. ನಾನು ಮತ್ತೆ ಮೈಸೂರಿಗೆ ಹೋದಾಗ ಅದ್ರ ವೀಡಿಯೋನ ಮತ್ತೆ ಡೀಟೇಲಾಗಿ ಮಾಡಿ, ಕೆಳಗಡೆ ಮನೆಯದು ನಾನು ತೋರಿಸಿಲ್ಲ, ಹಾಗಾಗಿ ಅದ್ರದ್ದು ಕೂಡ ವೀಡಿಯೋನ ಮಾಡಿ ನಾನು ಒಂದು ವೀಕಲ್ಲಿ ನಾನು ಅಪ್ಲೋಡ್ನ ಮಾಡ್ತೀನಿ ಫುಲ್ ಡೀಟೇಲಾಗಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಇದು ನೋಡಿ, ನೆಲ ಕಾಣಿಸಿರೋದು ಇದು ಟೈಲ್ಸ್ ಅಲ್ಲ, ಸ್ಟಿಕ್ಕರ್ ಆಗಿರುತ್ತೆ. ಇದಿಷ್ಟು ನನ್ನ ತವ್ರ ಮನೆಯ ಆಫ್ಟರ್ ರಿನೋವೇಟ್ ಮಾಡಿದ್ಮೇಲೆ ಮಾಡಿರೋಂಥ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.